ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾಡ್ತಿದ್ದೀನಿ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜು, ಅದರಲ್ಲಿ 15 ಟಾಪ್ ಕಾಲೇಜ್ ಯಾವ್ಯಾವು, ಪ್ಲೇಸ್ಮೆಂಟ್ ಪ್ರಕಾರ ಈ 2025 ಪ್ರಕಾರ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜು ಚೆನ್ನಾಗಿದ್ದಾವೆ, ಅದರಲ್ಲಿ ಯಾವ್ಯಾವ ಅತ್ಯುತ್ತಮವಾಗಿದ್ದಾವೆ ಅದನ್ನು ನಾನು 1ರಿಂದ 15ರವರೆಗೂ ಹೇಳ್ತೀನಿ. ನಿಮಗದು ಈ ವರ್ಷ PUC ಮುಗಿಸಿರೋರು ಮುಂದೆ ಬರೋರಿಗೆಲ್ಲ ಯೂಸ್ ಆಗುತ್ತೆ. ಹಂಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲನೇ ಕಾಲೇಜ್ ಬಂದುಬಿಟ್ಟು RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಮೈಸೂರು ರೋಡಲ್ಲಿ ಬರ್ತತೆ. ಎರಡನೇ ಕಾಲೇಜ್ ಬಂದುಬಿಟ್ಟು MSRIT, ಇದು ಬಂದು ಮತ್ತಿಕೆರೆನಲ್ಲಿ ಬರುತ್ತೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದ್ರ ಫುಲ್ ಫಾರ್ಮು. ಅದಾದಮೇಲೆ ಮೂರನೇ ಕಾಲೇಜ್ ಬಂದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಬಂದು ಬಸವನಗುಡಿನಲ್ಲಿ ಬರುತ್ತೆ. ಆಮೇಲೆ 4ನೇ ಕಾಲೇಜ್ ಬಂದುಬಿಟ್ಟು PS ಯೂನಿವರ್ಸಿಟಿ. ಆಮೇಲೆ 5ನೇ ಕಾಲೇಜ್ ಬಂದುಬಿಟ್ಟು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಆಮೇಲೆ 6ನೇ ಕಾಲೇಜ್ ಬಂದುಬಿಟ್ಟು ನ್ಯೂ ಒರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. 7ನೇ ಕಾಲೇಜ್ ಬಂದುಬಿಟ್ಟು BMSIT ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. 8ನೇ ಕಾಲೇಜ್ ಬಂದುಬಿಟ್ಟು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆಮೇಲೆ 10ನೇ ಕಾಲೇಜ್ ಬಂದುಬಿಟ್ಟು ಜೈನ್ ಯೂನಿವರ್ಸಿಟಿ. ಆಮೇಲೆ 11ನೇ ಕಾಲೇಜ್ ಬಂದುಬಿಟ್ಟು ಅಲಯನ್ಸ್ ಯೂನಿವರ್ಸಿಟಿ. 12ನೇ ಕಾಲೇಜ್ ಬಂದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆಮೇಲೆ 13ನೇ ಕಾಲೇಜ್ ಬಂದುಬಿಟ್ಟು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಆಮೇಲೆ 14ನೇ ಕಾಲೇಜ್ ಬಂದುಬಿಟ್ಟು ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆಮೇಲೆ 15ನೇ ಕಾಲೇಜ್ ಬಂದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇವಾಗ ನಾನು ಯಾವುದೇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೇಳಿದ್ನಲ್ಲ, ಈ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಬೆಂಗಳೂರಲ್ಲಿರೋದು. ಅದರಲ್ಲಿ ಯಾವ್ಯಾವ ಬೆಸ್ಟ್ ಕಾಲೇಜಸ್ ಇದಾವೆ ಅಂದರೆ ಇದು 15 ಕಾಲೇಜು ಬರ್ತದೆ. ಪ್ಲೇಸ್ಮೆಂಟ್ ಪ್ರಕಾರ, ಇನ್ಫ್ರಾಸ್ಟ್ರಕ್ಚರ್ ಪ್ರಕಾರ, ಮತ್ತು ಆಮೇಲೆ ಫೀಸ್ ಪ್ರಕಾರ, ಮತ್ತು ಆಮೇಲೆ ಎಲ್ಲ ಅಕಾಡೆಮಿಕ್ಸ್ ಪ್ರಕಾರ ಇದು ನಾನು ಹೇಳ್ತಿರೋದು. ಇದರಲ್ಲೆಲ್ಲದು ಚೆನ್ನಾಗಿರ್ತದೆ ಪ್ಲೇಸ್ಮೆಂಟ್ ಪ್ರಕಾರ. ಹಂಗಾಗಿ ಈ ಕಾಲೇಜ್ ಬಗ್ಗೆ ಹೇಳ್ತಾಯಿದ್ದೀನಿ. ನಿಮಗೆ ಇದು ಉಪಯೋಗ ಆಗುತ್ತಂತ ಈ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.